ಹಾಯ್ ನಮಸ್ಕಾರ. ಈ ಒಂದು ಗಾಡಿ ನೋಡಿ, ಕಸ್ಟಮರು ಇಲ್ಲಿ ಕೋರಮಂಗಲ ಹತ್ರ ಆಡ್ಗೋಡಿಯಿಂದ ಸ್ಟೇಷನಲ್ಲಿರೋ ಗಾಡಿನ ಕಳಿಸ್ಕೊಟ್ಟಿದ್ರು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಕೊಂಡು. ನೋಡಿ ಈ ಗಾಡಿ ಯಾವ ಕಂಡೀಷನ್ ಇದೆ. ಗಾಡಿ ಎಲ್ಲ ಬಂದಿದ್ದ ತಕ್ಷಣ ಇಳಿಸ್ಕೊಂಡೆ. ಗಾಡಿ ಎಲ್ಲ ನೋಡಿ ಇಳಿಸ್ಕೊಂಡಾಗ ನಾನು ತೋರಿಸ್ತೀನಿ ಏನೇನಿದೆ ಅಂತ. ಇದರಲ್ಲಿ ಈ ಗಾಡೀಲಿ ಏನಂದರೆ ಹಿಂದ್ಗಡೆ ಟೈಲ್ ಲ್ಯಾಂಪು, ಮುಂದ್ಗಡೆ ವೀಲು, ಹಿಂದ್ಗಡೆ ವೀಲು ಎಲ್ಲ ಬೇರೆದಿತ್ತು, ಅಂದರೆ ಹೋಗಿತ್ತು. ಟೈರು ಗೀರು ಆಮೇಲೆ ಎಷ್ಟು 1.5 ವರ್ಷ ನಿಲ್ಲಿಸಿರೋ ಗಾಡಿ ಇದು. ಈ ಕಾರ್ಬೇಟ್ರಲ್ಲಿ ಗಿಟ್ಟಿ ಎಲ್ಲ ಹೋಗ್ಬಿಟ್ಟಿತ್ತು, ಫ್ಲೋಟು ನೀಡ್ಲು ಎಲ್ಲ ಕಾರ್ಬೇಟ್ರಲ್ಲೆಲ್ಲ ಪ್ರಾಬ್ಲಮ್ ಇತ್ತು. ಆ್ಯಕ್ಚುಲಿ ಈ ಗಾಡಿದು ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ಅಷ್ಟು ಬ್ಯುಸಿ ಇದೆ. ಆ ಕಸ್ಟಮರ್ ಹೆಚ್ಚು ಕಡಿಮೆ ಒಂದು ತಿಂಗಳಾಯಿತು, ಅಂದರೆ ಒಂದು 15-20 ಡೇಸ್ ಮೇಲೆ ಆಯ್ತು ಅನಿಸುತ್ತೆ ಕಸ್ಟಮರ್ ಬಿಟ್ಟಿದ್ರು. ಈ ಗಾಡಿ ವೀಡಿಯೋನೇ ಮಾಡಿಲ್ಲ ನಾನು. ಆ್ಯಕ್ಚುಲಿ ಮರ್ತೇ ಹೋಗ್ಬಿಟ್ಟಿದ್ದೀನಿ ಈ ಗಾಡಿ ವೀಡಿಯೋ ಮಾಡೋದು. ನಾನು ಗಾಡಿ ವೀಡಿಯೋನೇ ಮಾಡಿಲ್ಲ. ಸೊ ಹಂಗಾಗಿ ಇದು ಲಾಸ್ಟಲ್ಲಿ ನೋಡ್ತಾಯಿದ್ರೆ ವೀಡಿಯೋನೇ ಮಾಡಿಲ್ಲ. ಆಮೇಲೆ ಗಾಡಿ ಫಿನಿಷಿಂಗ್ ಆಗಿರೋದನ್ನು ವೀಡಿಯೋ ಮಾಡಿದ್ದೀನಿ. ಮತ್ತು ಈ ಗಾಡಿನಲ್ಲಿ ನೋಡಿ ಫ್ರಂಟು ಮಾಸ್ಕು, ಮೀಟ್ರ್ ಫ್ರೇಮು ಎಲ್ಲ ಏನೇನು ಕಂಪ್ಲೀಟ್ ಇದೆ. ಎಲ್ಲ ಕೇಬಲ್ಗಳೆಲ್ಲ ಹೋಗಿತ್ತು. ಫ್ರಂಟು ಲಿಂಗಾರಂ ಬಸ್ಸು, ಗ್ರೀನ್ ಬುಷು, ಏನದು ರಿಮ್ಗಳು ಎಲ್ಲ ಹೋಗಿತ್ತು. ಎಲ್ಲ ಟೋಟಲಾಗಿ ನೀಟಾಗೆಲ್ಲ ರೆಡಿ ಮಾಡಿ, ಟೈಲ್ಯಾಂಪ್ ಎಲ್ಲ ರೆಡಿ ಮಾಡಿ ಕಸ್ಟಮರ್ ಸ್ವಲ್ಪ ಐಟಮ್ ತಂದಿದ್ರು. ಆಮೇಲೆ ನಾನು ಏನೇನು ಮಾಡಬೇಕೋ ಎಲ್ಲ ಮಾಡಿ ನೀಟಾಗೆಲ್ಲ ಕಂಪ್ಲೀಟಾಗಿ ರೆಡಿ ಮಾಡಿ ಕೊಟ್ಟಿದ್ದೀನಿ ಗಾಡಿ. ಕಸ್ಟಮರ್ ಆ್ಯಕ್ಚುಲಿ ಲಾಸ್ಟಲ್ಲಿ ಮಾತಾಡಿಲ್ಲ. ಸರ್ ಅದೇನೋ ಮುಜುಗರ ಬೀಳ್ತಾಯಿದ್ರು, ಅದಕ್ಕೋಸ್ಕರ ಸರಿ ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ಕಸ್ಟಮರ್ ಏನು ಮಾತಾಡಿಲ್ಲ. ಬೇಕಾದ್ರೆ ನೀವು ವೀಡಿಯೋ ಹಾಕಿ ನಾನು ಆಮೇಲೆ ರಿವ್ಯೂ ಕೊಡ್ತೀನಿ ಅಂತ ಹೇಳ್ತಾಯಿದ್ರು. ಸರಿ ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ಗಾಡಿ ಫಿನಿಷಿಂಗ್ ಆದಮೇಲೆ ಹಿಂಗೆ ಕಾಣಿಸ್ತಿದೆ, ನೀವೇ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮದು ಇದೇ ಥರ ಗಾಡಿ ಏನಾದರೂ ಇದ್ದರೆ ತೊಗೊಂಡು ಬನ್ನಿ, ರೆಡಿ ಮಾಡಿಕೊಡ್ತೀನಿ. ನಂಬರ್ ಬೇಕಂದರೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು, ಬಾಯ್. ಇದೇ ಥರ ಇಂಟ್ರೆಸ್ಟ್ ಆಗಿರೋ ವೀಡಿಯೋಸ್ಗೋಸ್ಕರ ನನ್ನ ಎಲ್ಲ ಚಾನಲು ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಇದರ ಸಪೋರ್ಟ್ ಮಾಡಿ, ಫಾಲೋ ಮಾಡಿ.